ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ನಾಗ್ ಯೂಟ್ಯೂಬ್ ಸ್ಟುಡಿಯೋ. ಸ್ನೇಹಿತರೆ, ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಇವತ್ತು ನಾವು ಭೇಟಿ ಕೊಟ್ಟಿರೋ ಸ್ಥಳ ಯಾವುದು ಅಂದರೆ ಕೊಣನೂರಲ್ಲಿರುವಂತಹ ತೂಗು ಸೇತುವೆ. ಈ ತೂಗು ಸೇತುವೆಯನ್ನು ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಿದ್ದು. ಈ ತೂಗು ಸೇತುವೆಯು ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ಕೊಣನೂರು ಗ್ರಾಮದಲ್ಲಿದೆ. ಇದರ ಮುಖ್ಯ ಉದ್ದೇಶ ಕೊಣನೂರು ಗ್ರಾಮ ಹಾಗೂ ಕಟ್ಟೇಪುರ ಗ್ರಾಮಗಳ ನಡುವೆ ಜನರಿಗೆ ಸಂಪರ್ಕ ಕಲ್ಪಿಸಲು ಈ ಮೇಲ್ಸೇತುವೆಯನ್ನು ನಿರ್ಮಿಸಲಾಗಿದೆ. ಈ ತೂಗು ಸೇತುವೆಯು 2000 ಇಸವಿಯಲ್ಲಿ ಪ್ರಾರಂಭವಾಗಿದ್ದು 2003ರಲ್ಲಿ ಜನರ ಬಳಕೆಗೆ ಲೋಕಾರ್ಪಣೆಯನ್ನು ಮಾಡಲಾಗಿದೆ. ಈ ಮೇಲ್ಸೇತುವೆಯ ಸುಮಾರು ಅಂದಾಜು ವರದಿಗಳ ಪ್ರಕಾರ 171ರಿಂದ 196 ಮೀಟರ್ ಉದ್ದವಿದ್ದು 1.3ರಷ್ಟು ಅಗಲವಿದೆ. ಮಳೆಗಾಲದಲ್ಲಿ ಕಾವೇರಿ ನದಿ ತುಂಬಿ ಹರಿಯುವ ಸಮಯದಲ್ಲಿ ಸೇತುವೆಯಿಂದ ಕಾಣುವ ನದಿ ಹಾಗೂ ಸುತ್ತಮುತ್ತಲಿನ ಪರಿಸರ ಪ್ರವಾಸಿಗರಿಗೆ ತುಂಬ ಸುಂದರವಾಗಿಯೂ ಕಾಣುತ್ತದೆ. ಕೆಲವು ವರದಿಗಳ ಪ್ರಕಾರ ಈ ತೂಗು ಸೇತುವೆಯು ಕರ್ನಾಟಕದ 2ನೇ ಅತಿ ದೊಡ್ಡ ತೂಗು ಸೇತುವೆ ಎಂಬ ಉಲ್ಲೇಖವೂ ಸಹ ಸಿಗುತ್ತದೆ. ಈ ತೂಗು ಸೇತುವೆಯ ಬಳಿಯೇ ಪುರಾತನವಾದಂತಹ ಶಿವಾಲಯವಿದ್ದು ಇಂದಿಗೂ ಅಲ್ಲಿರುವಂತಹ ಶಿವಲಿಂಗವು ವಿರಾಜಮಾನನಾಗಿ ಪೂಜಿಸಲ್ಪಡುತ್ತಿದೆ. ಈ ದೇವಾಲಯದಲ್ಲಿ ಶಿವಲಿಂಗದ ಜೊತೆಯಲ್ಲಿಯೇ ನಂದಿ ಹಾಗೂ ವಿನಾಯಕನ ಮೂರ್ತಿಗಳನ್ನು ಸಹ ಪ್ರವಾಸಿಗರು ಕಾಣಬಹುದು. ಇಂದಿಗೂ ಆ ಮೂರ್ತಿಗಳಿಗೆ ಪೂಜೆಯನ್ನು ದಿನನಿತ್ಯವೂ ಮಾಡಲಾಗುತ್ತದೆ. ದೇವಾಲಯದ ಬಳಿಯೇ ಯೋಗ ಮಂದಿರವಿದ್ದು ಪ್ರವಾಸಿಗರು ಒಮ್ಮೆಯಾದರೂ ಭೇಟಿ ನೀಡುವ ಸ್ಥಳವಾಗಿದೆ. ಈ ಸ್ಥಳವು ನೋಡಲು ತುಂಬ ಆಕರ್ಷಣೀಯವಾಗಿದ್ದು ಸ್ವಾಮಿ ವಿವೇಕಾನಂದರ ಭಾವಚಿತ್ರವನ್ನು ಹಾಗೂ ನಾವು ಈ ಮಂದಿರದಲ್ಲಿ ನಾವು ಕಾಣಬಹುದು. ಹಾಗೆ ಪ್ರವಾಸಿಗರು ಕುಟುಂಬ ಸಮೇತರಾಗಿ ಬಂದು ಈ ಆಕರ್ಷಣೀಯವಾದಂತಹ ಮೇಲ್ಸೇತುವೆಯನ್ನು ಒಮ್ಮೆಯಾದರೂ ವೀಕ್ಷಿಸಿ. ಧನ್ಯವಾದಗಳು. ಹಾಗೆ ಕೊನೆಯದಾಗಿ ಒಂದು ಮಾತು, ಪರಿಸರದ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ನಮಸ್ಕಾರ ಸ್ನೇಹಿತರೆ.